ಆತ್ಮೀಯರೇ, ನಮ್ಮ ಚಾನಲಿಗೆ ಸ್ವಾಗತ. ಸ್ನೇಹಿತರೆ, RRBಯಲ್ಲಿ ಪ್ಯಾರಾಮೆಡಿಕಲ್ ಹುದ್ದೆಗಳನ್ನ ಸಾಕಷ್ಟು ಕನ್ಫರ್ಮ್ ಮಾಡಿದ್ದಾನೆ. ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಇದೆ. ಸೆಂಟ್ರಲೈಸ್ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ನಂಬರ್ ಕೂಡ ಇದೆ, 04/2024 ಅಂತ ಇದೆ. ಈ ನಂಬರ್ ಆಗಿರುತ್ತೆ. ನೋಡ್ಬೋದು, ಒಂದೊಂದೇ ಇನ್ಫಾರ್ಮೇಷನ್ನ ತಿಳಿಸ್ತಾ ಹೋಗ್ತೀನಿ ನಾನು. ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ನೋಡ್ಬೋದು, 17/8/2024 ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 16/9/2024 ಲಾಸ್ಟ್ ಡೇಟ್ ಇದೆ. ಏನಾದರೂ ಮಾಡಿಫಿಕೇಷನ್ಸ್ ಇದ್ದರೆ, ಮಿಸ್ಟೇಕ್ಸ್ ಇದ್ದರೆ ಅದನ್ನು ಚೇಂಜಸ್ ಮಾಡ್ಕೊಳ್ಳೋಕ್ಕೆ, ಮಾಡಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ, ಮತ್ತು ಪೇಮೆಂಟ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆ ಅದನ್ನು ಮಾಡಿಫಿಕೇಷನ್ ಮಾಡ್ಕೊ 17/9/2024 26/9/2024 ಲಾಸ್ಟ್ ಡೇಟ್ ಇದೆ ಏನಾದರೂ ಮಾಡಿಫಿಕೇಷನ್ಸ್ ಮಾಡ್ಕೊಳ್ಳೋಕ್ಕೆ. ನೋಡ್ಬೋದು, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ದ ಫಾಲೋಯಿಂಗ್ ಪೋಸ್ಟ್ಸ್ ಮೆನ್ಷನ್ಡ್ ಇನ್ ದಿ ಬಿಲೋ. ಅಪ್ಲಿಕೇಶನ್ಸ್ ಕಂಪ್ಲೀಟ್ ಇನ್ ಆಲ್ ರೆಸ್ಪೆಕ್ಟ್ಸ್ ಮಸ್ಟ್ ಬಿ ಸಬ್ಮಿಟೆಡ್ ಆನ್ಲೈನ್ ಓನ್ಲಿ, ಲೇಟೆಸ್ಟ್ ಬೈ 23:59 hours ಆಫ್ 69/2024. ಈ ಡೇಟ್ ಒಳಗಡೆ ಏನು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನೋಡ್ಬೋದು ಯಾವ್ಯಾವ ಪೋಸ್ಟ್ ಇದಾವೆ ಅಂತ ಹೇಳಿದ್ರೆ, ಡಯಟಿಷಿಯನ್ ಇದೆ, ಲೆವೆಲ್ ಪೇ ಸ್ಕೇಲ್ 7th CPC ಇದೆ. ಇನಿಷಿಯಲ್ ಪೇ 44,900 ಇವರಿಗಿದೆ. ಮೆಡಿಕಲ್ ಸ್ಟ್ಯಾಂಡರ್ಡ್ C2 ಇರಬೇಕು. ಏಜ್ ಕೂಡ 18 to 36 ಇರಬೇಕು. ಟೋಟಲ್ ವೇಕೆನ್ಸಿ 5 ಇದೆ ನೋಡಿ. ಹೀಗೆ ಬೇರೆ ಬೇರೆ ಕೋರ್ಸ್ಗಳಿದೆ. ನರ್ಸಿಂಗ್ ಸೂಪರಿಂಟೆಂಡೆಂಟ್ ಕೂಡ ಇದ್ದಾವೆ, 713 ಪೋಸ್ಟ್ ಇದ್ದಾವೆ ನೋಡಿ. ಅಂದರೆ ಥ್ರೂಔಟ್ ಇಂಡಿಯಾ ಇರುವಂಥದ್ದು ಇದು. ಮತ್ತು ಸೆಪ್ರೇಟ್ RRB ಸ್ಟೇಟ್ ವೈಸ್ ಮತ್ತು ನಾನು ನಿಮಗೆ ಹೇಳ್ತೀನಿ, ತೋರಿಸ್ತೀನಿ ಈಗ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಇದೆ ನೋಡಿ, ಇದರೆಲ್ಲ ಪೋಸ್ಟ್ಗಳಿದ್ದಾವೆ. ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್, ಇದಕ್ಕೆಲ್ಲ ಕ್ವಾಲಿಫಿಕೇಷನ್ ಏನಿರಬೇಕು ಅಂತೇಳಿ. ಫಾರ್ಮಾಸಿಸ್ಟ್ ಇದೆ ನೋಡಿ, ಲ್ಯಾಬ್ ಟೆಕ್ನಿಷಿಯನ್ ಇದೆ, ಫಾರ್ಮಸಿಸ್ಟ್ ಇದೆ, ಸ್ಪೀಚ್ ಥೆರಪಿಸ್ಟ್ ಇದೆ, ಆಪ್ಥೋಮಿಸ್ಟ್ ಇದೆ. ನೀವು ಯಾವುದಕ್ಕೆ ಎಲಿಜಿಬಲ್ ಆಗ್ತೇವೆ. ಟೋಟಲ್ 1376 ಪೋಸ್ಟ್ ಇದ್ದಾವೆ ಥ್ರೂಔಟ್ ಇಂಡಿಯಾ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಕ್ಯಾಂಡಿಡೇಟ್ಸ್ ವೇಟಿಂಗ್ ಫಾರ್ ದ ಫೈನಲ್ ರಿಸಲ್ಟ್ಸ್ ಆಫ್ ಪ್ರಿಸ್ಕ್ರೈಬ್ಡ್ ಎಜುಕೇಷನಲ್ ಟೆಕ್ನಿಕಲ್ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ಸ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ಅಂದರೆ ಫೈನಲ್ ಇಯರ್ ಎಕ್ಸಾಮನ್ನು ಬರೆದು ಇನ್ನೂ ರಿಸಲ್ಟ್ ಏನಾದರೂ ವೇಟ್ ಮಾಡ್ತಿದ್ರೆ ಅಂಥವ್ರು ಎಲಿಜಿಬಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ರಿಸಲ್ಟ್ ಅನೌನ್ಸ್ ಆಗಿರಬೇಕು, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು. ಎಲಿಜಿಬಿಲಿಟಿ ಕೂಡ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್, ಎಲಿಜಿಬಿಲಿಟೀಸು, ಮತ್ತು ಮೆಡಿಕಲ್ ಫಿಟ್ನೆಸ್ಸನ್ನು ಇದನ್ನು ಚೆಕ್ ಮಾಡ್ತಾರೆ ಅವರು. CBT ಟೆಸ್ಟ್ ಮಾಡ್ತಾರೆ, ಮೆಡಿಕಲ್ ಎಕ್ಸಾಮಿನೇಷನು ಪ್ಲಸ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ 3 ಇರುತ್ತೆ. 3 ಪ್ರೊಸೀಜರ್ ಮೂಲಕ ಸೆಲೆಕ್ಷನ್ ಮಾಡುವಂಥದ್ದು. ಏಜ್ ಲಿಮಿಟ್ ಕೂಡ ಕೊಟ್ಟಿದೆ, ನೋಡ್ಬೋದು. 1/1/2025 ಒಳಗಡೆ ಆದರೆ ಅದಕ್ಕೆ ಅನುಗುಣವಾಗಿ ಏಜ್ ಇರಬೇಕು. ನೋಡ್ಬೋದು, ಕ್ಯಾಂಡಿಡೇಟ್ಸ್ ಕ್ಯಾನ್ ಚೂಸ್ ಓನ್ಲಿ 1 RRB ಆ್ಯಂಡ್ ಇಂಡಿಕೇಟ್ ದೇರ್ ಪ್ರಿಫರೆನ್ಸ್ ಫಾರ್ ರೈಲ್ವೆ ಜೋನ್ಸ್ ಆ್ಯಂಡ್ ಪೋಸ್ಟ್ ಕ್ಯಾಟಗರೀಸ್ ನೋಟಿಫೈಡ್ ಫಾರ್ ವಿಚ್ ದಿ ಕ್ಯಾಂಡಿಡೇಟ್ಸ್ ಇಸ್ ಇಂಟ್ರೆಸ್ಟೆಡ್ ಟು ಅಪ್ಲೈ ಆ್ಯಂಡ್ ಎಲಿಜಿಬಲ್ ಇನ್ ದ್ಯಾಟ್ ಚೂಸನ್ RRB ಜೊತೆ. ಅಂದರೆ RRB ಬೇರೆ ಬೇರೆ RRB ಇರ್ತವೆ, ಬೆಂಗಳೂರು ಇರುತ್ತೆ ಮತ್ತು ಅಹಮದಾಬಾದ್, ಹಿಂಗೆ ಬೇರೆ ಬೇರೆ RRBs ಇರ್ತವೆ. ನೀವು ಒಂದು RRBನ ಮಾತ್ರ ಸೆಲೆಕ್ಷನ್ ಮಾಡ್ಕೋಬೇಕು. 1ಗಿಂತ ಜಾಸ್ತಿ RRB ಏನಾದರೂ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು, ಡ್ಯೂರಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ದಿ ಕ್ಯಾಂಡಿಡೇಟ್ಸ್ ವಿಲ್ ಆಸ್ಕ್ಡ್ ಟು ಕ್ರಿಯೇಟ್ ಅನ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಮತ್ತು ಏನಾದರೂ ಆಲ್ರೆಡಿ ಅಕೌಂಟ್ ಇದ್ದರೆ ಅದರ ಸೈನ್ ಇನ್ ಆಗಬೇಕಾಗತ್ತೆ. ಹಾಗೆ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. Details filled in the create account form fill including mobile cannot be modified any stage on the once created account. create ಮಾಡೋಕೆ ಹುಷಾರಾಗಿ ಕ್ರಿಯೇಟ್ ಮಾಡಬೇಕು. Accept the details filled in the create account from form and chosen RRB ಅಂತ ಇದೆ. Details filled in the create an account form including email chosen RRB ಅಂತ ಇದೆ. After 26/9/2025 RRB shall not be entertained ಎನಿ ಪ್ರಿಸ್ಕ್ರಿಪ್ಷನ್ ಫಾರ್ ಮಾಡಿಫಿಕೇಷನ್ ಆಫ್ ಇನ್ಫಾರ್ಮೇಷನ್ ಫರ್ನಿಶ್ಡ್ ಇನ್ ಅಪ್ಲಿಕೇಶನ್ ಅಂತ ಇದೆ. ಅದು 26/9/2024 ನಂತರ ಏನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರೆ ಅದರೊಳಗಡೆ ನೀವು ಮಾಡ್ಕೋಬೇಕು. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ CBTಯಲ್ಲಿ 1/3 ನೋಡ್ಬೋದು. ಫಾರ್ ದ ಅಥೆಂಟಿಕ್ ಆ್ಯಂಡ್ ಟೈಮ್ಲಿ ಇನ್ಫಾರ್ಮೇಷನ್ ಅಪ್ಡೇಟ್ಸ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಸಿ ದಿ ಅಫಿಷಿಯಲ್ ವೆಬ್ಸೈಟ್ಸ್ ಓನ್ಲಿ ಲಿಸ್ಟೆಡ್. ಬಿ ಅವೇರ್ ಆಫ್ ಮಿಸ್ಲೀಡಿಂಗ್ ವೆಬ್ಸೈಟ್ಸ್ ಅಂತ ಹೇಳಿದರೆ ಅಂದರೆ RRB ವೆಬ್ಸೈಟನ್ನು ನೋಡ್ತಾ ಇರಬೇಕಾಗುತ್ತೆ ನೀವು. ಕ್ಯಾಂಡಿಡೇಟ್ಸ್ ಹೂ ಆರ್ ಸಬ್ಮಿಟೆಡ್ ಮೋರ್ ದೆನ್ 1 ಅಪ್ಲಿಕೇಶನ್ ಅಗೇನ್ಸ್ಟ್ ದಿ ಸೇಮ್ ಸಬ್ಮಿಟೆಡ್ ರಿಜೆಕ್ಟೆಡ್ ವಿಲ್ ಬಿ ಡಿಬಾರ್ಡ್ ಫ್ಯೂಚರ್ ಎಕ್ಸಾಮಿನೇಷನ್ ಆಫ್ RRB ಆ್ಯಂಡ್ ರೈಲ್ವೆ ಸೆಲ್. 1 ಅಪ್ಲಿಕೇಶನ್ಗಿಂತ ಜಾಸ್ತಿ ಹಾಕಬಾರ್ದು ಅಂತ ಹೇಳಿದ್ದಾರೆ.
Candidates who have dismissed from the service of Government of India, state government, PSU or any other government organization also shall not eligible and should not apply. ಒಂದು ವೇಳೆ ಆರ್ ಆರ್ ಬಿಯಿಂದ ರಿಜೆಕ್ಟ್ ಆಗಿದ್ದರೆ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಇದೊಂದು 39 ಪೇಜ್ ಇದೆ ಸ್ನೇಹಿತರೆ. ಎಲ್ಲ ಎ ಟು ಜೆಡ್ ನಾನು ಓದಿ ಹೇಳಿಕ್ಕೆ ಹೋಗಲ್ಲ, ಇಂಪಾರ್ಟೆಂಟ್ ಇರೋಂಥದ್ದನ್ನು ಓದಿ ಹೇಳ್ತೀನಂತೆ. ವೇಕೆನ್ಸೀಸ್ ಮತ್ತು ಸ್ಟ್ಯಾಂಡರ್ಡ್ ಆಫ್ ಮೆಡಿಕಲ್ ಫಿಟ್ನೆಸನ್ನು ಚೆಕ್ ಮಾಡ್ತಾರೆ ಅವರು. ನಿಮಗೆ ಹೆಲ್ಪ್ಲೈನ್ ಬೇಕಾದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಜನರಲ್ ಫಿಟ್ನೆಸ್ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಏನು ಚೆಕ್ ಮಾಡ್ತೀವಿ, ಫಿಸಿಕಲಿ ಫಿಟ್ ಇನ್ ಆಲ್ ರೆಸ್ಪೆಕ್ಟ್ಸ್, ಅಂದರೆ ಡಿಸ್ಟೆನ್ಸ್, ವಿಷನ್ನು ಮತ್ತು ನಿಯರ್ ವಿಷನ್ನು ಅವೆಲ್ಲ ಚೆಕ್ ಮಾಡ್ತಾರೆ. ಇಂಡಿಯನ್ ಸಿಟಿಜನ್ ಆಗಿರ್ಬೇಕಾಗುತ್ತೆ, ಸಿಟಿಜನ್ ಆಫ್ ನೇಪಾಲ್ ಆಗಿದ್ದರೆ ನಡೆಯುತ್ತೆ, ಸಿಟಿಜನ್ ಆಫ್ ಭೂತಾನ್ ಈ ಥರ ಎಲ್ಲ ಇದ್ದಾವೆ ನೋಡಿ. ಇಲ್ಲಿ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ, 18ರಿಂದ 33 ಏಜ್ ಇರಬೇಕು. ಇದು ಮಿನಿಮಮ್ ಲೋವರ್ ಏಜ್ 1/2007 ಅಂತ ಹೇಳಿದ್ರೆ ನಾಟ್ ಬೋರ್ನ್ ಆಫ್ಟರ್, ಅಂದರೆ ಈ ಏಜ್ಗೆ ನಂತರ ಹುಟ್ಟಿರಬಾರ್ದು, ಇದು ಏಜ್ ಒಳಗಡೆ ಹುಟ್ಟಿರಬೇಕು ಮತ್ತು ಈ ಏಜ್ ಕ್ರಾಸ್ ಆಗಿರಬಾರ್ದು. ಡೇಟ್ ಆಫ್ ಬರ್ತ್ ನಾಟ್ ಅರ್ಲಿಯರ್ ಅಂದರೆ ಈ ಏಜ್ಗಿಂತ ಮುಂಚೆ ಹುಟ್ಟಿರಬಾರ್ದು, ಈ ಏಜ್ ನಂತರ ಈ ಏಜ್ ಒಳಗಡೆ ಹುಟ್ಟಿದ್ರೆ ನಡೆಯುತ್ತೆ ಅಂತ ಹೇಳಿದರೆ. ಮತ್ತು ಇಲ್ಲಿ ಕಮ್ಯುನಿಟಿ ಕ್ಯಾಟಗರೀಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ, ಇದನ್ನೆಲ್ಲ ನೋಡ್ಕೊಳ್ಳಿ. ನಾವು ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ ನಾನು. ಅಂದರೆ OBC SC ST ಕ್ಯಾಂಡಿಡೇಟ್ಸ್ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ, OBCಗೆ 3 ಇಯರ್ಸ್ ಇರುತ್ತೆ, ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ಇಯರ್ಸ್ 6 ಇಯರ್ಸ್ ಈ ಥರ ಎಲ್ಲ ಬೇರೆ ಬೇರೆ ಇರುತ್ತೆ. OBC EWS ಈ ಥರ ಇದೆ, ನೋಡ್ಕೊಳ್ಳಿ ನೀವು. ನೋಡ್ಬೋದು ಕ್ಯಾಂಡಿಡೇಟ್ಸ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡುವಂಥದ್ದು, ಅಂದರೆ SC ST ಅವರಿಗೆ. ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿದ್ರೆ ಜನರಲ್ ಮತ್ತು OBC ಇರೋವಂಥವ್ರು 500 ಇದೆ, ಮತ್ತು SC ST ಅವರು 250 ಇದೆ. SC ST ಎಕ್ಸ್ ಸರ್ವಿಸ್ ಫೀಮೇಲ್ ಇವೆಲ್ಲ 250 ಇದೆ. ಮತ್ತು ಹೀಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನಾನು. ಹಾರಿಜಾಂಟಲ್ ರಿಸರ್ವೇಷನ್ ಎಲ್ಲ ಕೊಟ್ಟಿದೆ ನೋಡ್ಕೊಳ್ಳಿ. ನಾನು ಪ್ರಮುಖವಾಗಿರೋಂಥ ನಿಮ್ಗೆ ಓದಿ ಹೇಳ್ತೀನಿ, ಮುಖ್ಯದಲ್ಲಿ ನೀವು ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇಲ್ಲ ನರ್ಸಿಂಗ್ದವ್ರಿಗೆ ಆಪ್ಷನ್ ಇದೆ, ಮತ್ತು ಜನರಲ್ ನರ್ಸಿಂಗ್ ಮತ್ತು BS ನರ್ಸಿಂಗ್ ಎರಡು ಆದವ್ರು ಹಾಕ್ಬೋದು, ಅಥವಾ ಒಂದಾಗಿದ್ದರೂ ಹಾಕ್ಬೋದು. ಡಿಪ್ಲೊಮಾ ನರ್ಸಿಂಗ್ ನಡೆಯುತ್ತೆ, BS ನರ್ಸಿಂಗ್ ಆಗಿದ್ದರೆ ನಡೆಯುತ್ತೆ. ಮತ್ತು ಫಾರ್ಮಾಸಿಸ್ಟ್ಗೂ ನಡೆಯುತ್ತೆ, ಫಾರ್ಮಾಸಿಸ್ಟ್ ಇದ್ದಾವೆ, ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಇದೆ, ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಇದೆ, ಡಯಟಿಷಿಯನ್, ಸಾಕಷ್ಟು ಹುದ್ದೆಗಳು 8 ಪೋಸ್ಟ್ ಇದ್ದಾವೆ. ನೀವು ಯಾವುದಕ್ಕೆ ಎಲಿಜಿಬಲ್ ಇದ್ದರೂ ಕ್ವಾಲಿಫಿಕೇಷನ್ಸ್ ಅಲ್ವ ಅಕಾರ್ಡಿಂಗ್ ಟು ಕ್ವಾಲಿಫಿಕೇಷನ್ ನೀವು ಅಪ್ಲಿಕೇಶನ್ ಹಾಕ್ಬೋದು. ಪೋಸ್ಟ್ ಬೆಂಗಳೂರಲ್ಲಿ ಬಂದರೆ ಕಡಿಮೆ ಬರ್ತವೆ. ರಿಕ್ರೂಟ್ಮೆಂಟ್ ಪರ್ಸನ್ ನೋಡು ಓನ್ಲಿ 1 ಅಪ್ಲಿಕೇಶನ್ ಅಂತ ಇದೆ. ಪ್ರೊಫೆಷ್ನಲ್ ಇಲ್ಲಿ ನಿಮಗೆ ಒಂದು ಎಕ್ಸಾಮ್ CBT ನಡೆಸ್ತಾರೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ನಡೆಸ್ತಾರೆ. ಇಲ್ಲಿ ಪ್ರೊಫೆಷ್ನಲ್ ಕ್ವಶನ್ಸ್ ನೋಡ್ಬೋದು, 100 ಕ್ವಶನ್ಸ್ ಇರ್ತವೆ, 1 ಪೇಪರ್ ಇರುತ್ತೆ. ಪ್ರೊಫೆಷ್ನಲ್ ಎಬಿಲಿಟಿ 70 ಮಾರ್ಕ್ಸಿಂದ ಇರುತ್ತೆ, ನಂಬರ್ ಆಫ್ ಕ್ವಶನ್ಸ್ 70 ಇರ್ತವೆ. ಜನರಲ್ ಅವೇರ್ನೆಸ್ 10 ಮಾರ್ಕ್ಸ್, ಜನರಲ್ ಅರಿಥ್ಮೆಟಿಕ್ಕು ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ 10 ಮಾರ್ಕ್ಸ್ ಇದೆ, ಜನರಲ್ ಸೈನ್ಸ್ 10 ಮಾರ್ಕ್ಸ್ ಇದೆ. ಟೋಟಲ್ 100 ಮಾರ್ಕ್ಸಿಂದ ಇರುತ್ತೆ, 90 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಮತ್ತು PW ಅಂತ PW BD ಕ್ಯಾಂಡಿಡೇಟ್ಸ್ಗೆ 120 ಮಿನಿಟ್ಸ್ ಇದೆ. ಫಿಸಿಕಲಿ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಇರುವಂಥವ್ರಿಗೆ. CBT ಆದಮೇಲೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಟೆಸ್ಟ್, ಇವು 3 ಮೇಲೆ ನಿಮ್ಮನ್ನ ಸೆಲೆಕ್ಷನ್ ಮಾಡುವಂಥದ್ದು. ಹೌ ಟು ಅಪ್ಲೈ ಅಂದರೆ RRB ವೆಬ್ಸೈಟ್ಗೆ ಅಪ್ಲಿಕೇಶನ್ ಹಾಕಬೇಕು. ನಾನು ಇನ್ನು ನಿಮಗೆ ವಿಡಿಯೋ ಬೇಕು ಅಂತೇಳಿ ಯಾವ ಥರ ಅಪ್ಲಿಕೇಶನ್ ಹಾಕಿ ಬಿಡಬೇಕಂದ್ರೆ ನಾನು ಮತ್ತೆ 2 ದಿನದಲ್ಲಿ ನಿಮಗೆ ವಿಡಿಯೋ ಕಮೆಂಟ್ ಮಾಡಿ ನಾನು ಈ ಅಪ್ಲಿಕೇಶನ್ ಒಂದು ಲೈವಾಗಿ ಒಂದು ಅಪ್ಲಿಕೇಶನ್ ಹಾಕಿ ನಿಮಗೆ ತೋರಿಸ್ತೇನಂತೆ. ಇಲ್ಲಿ ನೋಡೋದು ವೆಬ್ಸೈಟ್ ಕೂಡ ಕೊಟ್ಟಿದ್ದಾನೆ, ಬೆಂಗಳೂರು ನೋಡ್ಬೋದು, www.rrbbnc.go.in ಈ ವೆಬ್ಸೈಟ್ ನೀವು ಬೆಂಗಳೂರಲ್ಲಿ ಹಾಕಬಹುದು. ಬೇರೆ ಬೇರೆ ಅಹಮದಾಬಾದ್ ಎಲ್ಲ ಬೇರೆ ವೆಬ್ಸೈಟ್ ಇದೆ, ನೋಡ್ಕೋಬೋದು. ಮಾಡಿಫಿಕೇಷನ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ನ ಏನಾದರೂ ಮಾಡಿಫಿಕೇಷನ್ ಮಾಡಿ ಆಲ್ರೆಡಿ ಡೇಟ್ ಹೇಳಿದೆ ನಾನು, ಆ ಡೇಟ್ ಒಳಗಡೆ ಏನಾದರೂ ಮಾಡಿಫೈ ಮಾಡ್ಬೋದು. ಇನ್ನೊಂದು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಇಲ್ಲೇನೋ ಅಪಾಯಿಂಟ್ಮೆಂಟ್ ಆದರೆ 5 to 10 ಇಯರ್ಸ್ ಇಲ್ಲಿ ಟ್ರಾನ್ಸ್ಫರ್ ಆಗಲಿಕ್ಕೆ ಸಾಧ್ಯ ಇದೆ, ನೀವು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅದನ್ನು ಹೇಳಿದ್ದಾರೆ ಅವರು. ಪೋಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ನರ್ಸಿಂಗ್ ಸಪ್ಲಿಮೆಂಟಿಗೆ ನೋಡ್ಬೋದು, ಡೆವಲ್ ಪೇ ಸ್ಕೇಲ್ ಇದೆ. ಸರ್ಟಿಫಿಕೇಟ್ ಆ್ಯಸ್ ಎ ರಿಜಿಸ್ಟರ್ಡ್ ನರ್ಸ್ ಆ್ಯಂಡ್ ಮಿಡ್ವೈಫ್ರಿ ಹ್ಯಾವಿಂಗ್ 3 years ಕೋರ್ಸ್ ಇನ್ ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫ್ರಿ ಫ್ರಮ್ ದಿ ಸ್ಕೂಲ್
ಸ್ಕೂಲ್ ಆ್ಯಂಡ್ ಅದರ್ ಇಷ್ಟ ಅದು GNM ಆಗಿರಬೇಕು ಅಥವಾ BS ನರ್ಸಿಂಗ್ ಆಗಿದ್ರೆ ನಡೀತೆ ನೋಡಿ. ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಹ್ಯಾಸ್ ಆಲ್ಸೋ ಲೇಡ್ ಆನ್ ದಿ ಸರ್ಟನ್ ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ದಿ ಅಬೋವ್ ಕೋರ್ಸ್ ಇನ್ ರೆಸ್ಪೆಕ್ಟ್ ಆಫ್ ಆಕ್ಸಿಲರಿ ನರ್ಸ್ midwives ಆ್ಯಂಡ್ B grade ನರ್ಸ್ ಮತ್ತು ಬೈ ದಿ ವೇ ಆಫ್ ರೆಡ್ಯೂಸ್ಡ್ ಕೋರ್ಸ್ ಪೀರಿಯಡ್ ಎಕ್ಸೆಟ್ರಾ. ಅಂದರೆ ಇವು ಬೇರೆ ಆಕ್ಸಿಲ್ ನರ್ಸು ಅವು ಇವಾಗಿರ್ತವೆ ANM ಅಂಥವೆಲ್ಲ ಅಂಥವಕ್ಕೂ ಇದು ಎಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವೆಲ್ಲ ಆಗಿದ್ದರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಎದುರು ಇರಬೇಕು ಮತ್ತು ರಿಜಿಸ್ಟ್ರೇಷನ್ ಆಗಿದ್ದರೆ ಅವು ಕೂಡ ನೀವು ಟ್ರೈ ಮಾಡಿ. ಕ್ಯಾಂಡಿಡೇಟ್ಸ್ ಅಬ್ಟೈನಿಂಗ್ ದಿ ಕ್ವಾಲಿಫಿಕೇಷನ್ಸ್ ಪ್ರಿಸ್ಕ್ರೈಬ್ಡ್ ಅಬೌವ್ ದಿ ಅಂಡರ್ ದಿ ಕನ್ಸೆಷನ್ ವಿಲ್ ಬಿ ಆಲ್ಸೋ ಎಲಿಜಿಬಲ್ ಫಾರ್ ರಿಕ್ರೂಟ್ಮೆಂಟ್ ಅಂತ ಇದ್ದಾರೆ. GNM ANM ಅಥವಾ ಡಿಪ್ಲೊಮಾ ನರ್ಸಿಂಗ್ ಮತ್ತು BS ನರ್ಸಿಂಗ್ ನಡೆಯುತ್ತೆ. ಕಾರ್ಡಿಯಾಕ್ ಟೆಕ್ನಿಷಿಯನ್ ನೋಡೋದು ಹೈಯರ್ ಸೆಕೆಂಡರಿ ಸ್ಕೂಲ್ 10+2 ಆಗಿರಬೇಕು. ಇನ್ ದಿ ಸೈನ್ಸ್ ಆ್ಯಂಡ್ ಸರ್ಟಿಫಿಕೇಟ್ ಕೋರ್ಸ್ ಆಫ್ ಡಿಪ್ಲೊಮಾ ಸೈನ್ಸಲ್ಲಿ 10+2 ಆಗಿರಬೇಕು ಮತ್ತು ಡಿಪ್ಲೊಮಾ ಇನ್ ಕಾರ್ಡಿಯಾಕ್ ಲ್ಯಾಬ್ ಟೆಕ್ನಾಲಜಿ ಕನ್ಸಿಸ್ಟಿಂಗ್ ಆಫ್ PCG ಹಾಲ್ಟರ್ ಆ್ಯಂಡ್ TMT. ಕ್ಯಾಂಡಿಡೇಟ್ಸ್ ಟ್ರೈನ್ ಇದೆ ಎಕೋ ಕಾರ್ಡಿಯೋಗ್ರಫಿ ಇನ್ ಪ್ರಿಫರೇಬಲ್ ಅಂತ ಇದೆ. ನೋಡಿರಿ ಇದು ಕ್ವಾಲಿಫಿಕೇಷನ್ ಇರೋ ಎಲಿಜಿಬಲ್ ಇದ್ದರೆ ಹಾಕಿ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಇದೆ, ಫೀಲ್ಡ್ ವರ್ಕರ್ ಇದೆ, 10+2 ಆಗಿದ್ರೆ ನಡೀತೀನಿ. ಇನ್ ಸೈನ್ಸ್ ಅಥವಾ ಬಯಾಲಜಿ ಕೆಮಿಸ್ಟ್ರಿಯಲ್ಲಿ 2 ಪೋಸ್ಟ್ ಇದ್ದಾವೆ, ಪೋಸ್ಟ್ಗಳು ಕಡಿಮೆ ಇದಾವೆಲ್ಲ. ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ನೋಡ್ಬೋದು. ಇದಕ್ಕೆ BSc ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ನಮ್ಮ ಡಿಪ್ಲೊಮಾ ನರ್ಸಿಂಗ್ದವ್ರು ಅಂದರೆ ಇವರು DHI ಮುಗಿಸೋರು ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಿ ಒಂದು ಡೌಟ್ ಇದೆ. ಇಲ್ಲಿ ಬರೋಲ್ಲ, ಅಂದರೆ BSc ಮಾಡಿರ್ಬೇಕು ಅವರು. ಕಂಪಲ್ಸರಿ BSc ಆಗಿದ್ದರೆ ಅಂದರೆ CPZ ಅಂದರೆ PCM ಅಥವಾ CBZ ಆಗಿದ್ದರೆ ನಡೆಯುತ್ತೆ BScಯಲ್ಲಿ. ಅದು ಕೆಮಿಸ್ಟ್ರಿ ಸಬ್ಜೆಕ್ಟನ್ನು ತೊಗೊಂಡಿರ್ಬೇಕು, ಆಪ್ಷನಲ್ ಅಥವಾ ಮೇನ್ ಸಬ್ಜೆಕ್ಟ್ ಆಗಿ. PCM ಅಥವಾ CBZ ಜನರಲ್ BSc ಆಗಿದ್ದರೆ ಮತ್ತು ಅದ್ರ ಮೇಲೆ ಏನದ ಇವು ನೀವು 1 ಇಯರ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಇನ್ ಹೆಲ್ತ್ ಆ್ಯಂಡ್ ಸೆಂಟ್ರಲ್ ಇನ್ಸ್ಪೆಕ್ಟರ್ ಆಗಿದ್ದರೆ ನಡೆಯುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಪ್ಯಾರಾಮೆಡಿಕಲ್ ನಡೆಸುವಂಥ 3 ವರ್ಷದ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರೆ ನಡೆಯುತ್ತೆ. ಒಟ್ಟಾರೆ ಇಲ್ಲಿ ಏನು ಅಂತ ಹೇಳಿದ್ರೆ BSc ಆಗಿರಬೇಕು. ಜಸ್ಟ್ 10 ಮೇಲೆ 10+2 ಮೇಲೆ ಏನಾದರೂ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದರೆ ಬರೋದಿಲ್ಲ. ಇದು ನೋಡ್ಕೊಳ್ಳಿ. ಲ್ಯಾಬ್ರೋಟ್ರೇಷನ್ ಗ್ರೇಡ್ 2 ಅಂತ ಇದೆ, ಇಲ್ಲಿ ನಡೆಯುತ್ತೆ ನೋಡಿ. ಅಂದರೆ ಈಗ ನಮ್ಮ DMLT ಕೋರ್ಸ್ ಅದರ ಸೈನ್ಸ್ ಮಾಡಿ ಅದ್ರ ಮೇಲೆ DMLT ಪ್ಯಾರಾಮೆಡಿಕಲ್ ಮಾಡಿದ್ರೆ ಬರುತ್ತೆ. ಇದು ಅಪ್ಲಿಕೇಶನ್ ಆಗ್ಬೋದು. ನೋಡ್ಕೊಳ್ಳಿ ಕ್ವಾಲಿಫಿಕೇಷನ್ ಏನಿರ್ಬೇಕಂತ. ರೇಡಿಯೋಗ್ರಾಫರ್ ಇದೆ, ಇಲ್ಲಿ ನೋಡ್ಬೋದು. ರೇಡಿಯೋಗ್ರಾಫರ್ ಎಕ್ಸ್ರೇ ಟೆಕ್ನಿಷಿಯನ್ ಇದೆ, 10+2 ಫಿಸಿಕ್ಸ್ ಕೆಮಿಸ್ಟ್ರಿ ಡಿಪ್ಲೊಮಾ. ಸೈನ್ಸ್ ಮೇಲೆ 10+2 ಒಂದು ಸೈನ್ಸ್ ಮೇಲೆ ನೀವು ಏನಾದರೂ ಡಿಪ್ಲೊಮಾ ನೋಡಿ ಟ್ರೈ ಮಾಡಿ. ಅಂದರೆ ಪ್ಯಾರಾಮೆಡಿಕಲ್ ಬರುವಂಥ ಎಕ್ಸ್ರೇ ಟೆಕ್ನಿಷಿಯನ್ ನಡೆಯುತ್ತೇನೆ ಅಂತೇಳಿ ಇಲ್ಲಿ ಹೇಳಿದರೆ ನಡಿಬೋದು. ಫಾರ್ಮಸಿ ನೋಡ್ಬೋದು, ಇಲ್ಲಿ ನೋಡ್ಬೋದು. ಈಕ್ವಲೆಂಟ್ ಡಿಗ್ರಿ ವಿತ್ ಫಾರ್ಮಸಿಸ್ಟ್ ಫಾರ್ಮಸಿಸ್ಟ್ ಅಂತೇಳಿ ಫಾರ್ಮಸಿಸ್ಟ್ ಡಿಪ್ಲೊಮಾ ಆಗಿದ್ದರೆ ನಡೀತೆ ನೋಡಿ. D ಫಾರ್ಮ್ ಆಗಿದ್ದರೆ ನಡೆಯುತ್ತೆ ಇಲ್ಲಿ ಫಾರ್ಮಸಿಸ್ಟ್, ಅದು ನೋಡ್ಕೊಳ್ಳಿ. ಲ್ಯಾಬ್ರೋಟರಿ ಸೂಪರಿಡೆಂಟ್ ಅಂತ ಇದೆ, ಇಲ್ಲಿ ನಡೆಯಲ್ಲ. ಮತ್ತು BSc ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೇಕು. ಇಲ್ಲಿ BSc ಲ್ಯಾಬ್ ಟೆಕ್ನಿಷಿಯನ್ ಇದ್ದರೆ ಅವಕಾಶ ಇದೆ ನೋಡಿ. ಇವೆಲ್ಲ ಕ್ವಾಲಿಫಿಕೇಷನ್. ಮತ್ತು ಇದಕ್ಕೆ ಏನೊಂದು ಏನು ಅಂತಂದರೆ RRB ಅಹಮದಾಬಾದ್ RRBಯಲ್ಲಿ ಏನಾದರೂ ಅಪ್ಲಿಕೇಶನ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಎಷ್ಟೇ ಅಲ್ಲಿ ಹಾಕಬೇಕು. ಸರಿಯಾದ ನೀವು RRBನ ಸೆಲೆಕ್ಷನ್ ಮಾಡ್ಕೋಬೇಕು. ಇಲ್ಲಿ ಏನಿದು ಪ್ರಯಾಗ್ರಾಜ್ ಅಂತ ಇದೆ, ಈ RRBಯಲ್ಲಿ ಯಾವ್ದಾದ್ರು ಇಂಟ್ರೆಸ್ಟ್ ಇದ್ದರೆ RRB ನೋಡ್ಕೊಂಡು ಸೆಲೆಕ್ಷನ್ ಮಾಡ್ಬೇಕು. ಸುಮ್ಮನೆ ಯಾವುದೋ RRB ಆಗಿಬಿಡಲಿ. RRB ಬೆಂಗಳೂರು ನಮ್ಮ ಕರ್ನಾಟಕದ ಕೆಲಸ ಮಾಡೋರು ಇದ್ದರೆ ಇಲ್ಲಿ ಇದೆ ನೋಡಿ. ಡಯಟಿಷಿಯನ್ ಟೆಕ್ನಿಷಿಯನ್ ನೋಡ್ಬೋದು. ಟೋಟಲ್ 2 ಪೋಸ್ಟ್ ಇದ್ದಾವೆ. ಈ ಥರ ಇದೆ ನೋಡಿ. ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ 16 ಪೋಸ್ಟ್ ಇದ್ದಾವೆ. ಮತ್ತು ಇಲ್ಲಿ ನೋಡಿ ಫಾರ್ಮಸಿಸ್ಟ್ ಇಂಟಿಗ್ರೇಟೆಡ್ 27 ಪೋಸ್ಟ್ ಇದ್ದಾವೆ. ನರ್ಸಿಂಗ್ದವ್ರು ನೋಡಿರಿ, ನರ್ಸಿಂಗ್ 25 ಪೋಸ್ಟ್ ಇದ್ದಾವೆ ನೋಡಿ. ಯಾವ RRB? ಬೆಂಗಳೂರು RRBಯಲ್ಲಿ 25 ಪೋಸ್ಟ್ ಇದೆ. ಈ ಥರ ಇದೆ ಸ್ನೇಹಿತರೆ. ಯಾವ RRBಯಲ್ಲಿ ನೀವು ಇದ್ದೀರಿ ಚೆನ್ನೈ ನೋಡ್ಬೋದು, ಇಲ್ಲಿದೆ ನೋಡಿ. ಯಾವ ಥರ ಚೆನ್ನೈಯಲ್ಲಿ ಎಲ್ಲ ಕ್ಯಾಟಗರಿ ವೈಸ್ ಕೂಡ ರಿಸರ್ವೇಷನ್ ಇದ್ದಾವೆ, ನೋಡ್ಕೋಬೋದು. ಇನ್ನೊಂದ್ಸಲ ತೋರಿಸ್ತೀನಿ ಕ್ಯಾಟಗರಿ ವೈಸ್ ರಿಸರ್ವೇಷನ್. RRB ಬೆಂಗಳೂರದು ಭೋಪಾಲ್ ಇದೆ. ಬೆಂಗಳೂರು ಕ್ಯಾಟಗರಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ನೋಡ್ಬೋದು. ಅನ್ರಿಸರ್ವ್ಡ್ 9 ಇದ್ದಾವೆ. ಮತ್ತು SC 3 ಇದೆ. OBC ನೋಡ್ಬೋದು 5 ಇದ್ದಾವೆ, ಬರೀ 5 ಪೋಸ್ಟ್ ಇದ್ದಾವೆ ನೋಡಿ. OBC ಮಾತಿದ್ದು ಏನೋ ಕ್ಯಾಟಗರಿ 1, 2A, 2B ಎಲ್ಲ ಮಾತೆಲ್ಲ ಡಿವೈಡ್ ಆಗುತ್ತೆ ಸ್ನೇಹಿತರೆ. EWS ಟೋಟಲ್ 8 ಇದೆ, ಏನಿಲ್ಲ. ಇದು ಎಕ್ಸ್ ಸರ್ವಿಸ್ ಮ್ಯಾನ್ಗಿದೆ. ಮತ್ತು 3 ರೆಗ್ಯುಲರ್, ಬ್ಯಾಕ್ಲಾಗ್ ಹೀಗೆಲ್ಲ ಇದೆ ನೋಡಿ. ಇದು ಒಂದು 339 ಪೇಜ್ ಇದೆ. ಬೇರೆ ಬೇರೆ RRB ಇದೆ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಅಂತಂದರೆ ಸಿಲೆಬಸ್ ಫಾರ್ ವೇರಿಯಸ್ ಪೋಸ್ಟ್ ಆಫ್ ಪ್ಯಾರಾಮೆಡಿಕಲ್ ಕ್ಯಾಟಗರಿ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ ನೀವು ಓದಲಿಕ್ಕೆ. ಡೈರೆಕ್ಟ್ ನಾನು ನರ್ಸಿಂಗ್ ಸೂಪರಿಂಟೆಂಡೆಂಟಿಗೆ ಬಂದರೆ ಇಲ್ಲಿ ನೋಡಿ. ಅನಾಟಮಿ, ಫಿಸಿಯಾಲಜಿ, ನ್ಯೂಟ್ರಿಷನ್,
ಸಿಲೆಬಸ್ ಏನೇನು ತಿಳ್ಕೊಂಡಿದ್ದಾರೆ ಅನಾಟಮಿ, ಫಿಸಿಯಾಲಜಿ, ನ್ಯೂಟ್ರಿಷನ್, ಬಯೋಕೆಮಿಸ್ಟ್ರಿ, ನರ್ಸಿಂಗ್ ಫೌಂಡೇಶನು, ಸೈಕಾಲಜಿ, ಮೈಕ್ರೋಬಯಾಲಜಿ, ಸೋಸಿಯಾಲಜಿ, ಫಾರ್ಮಾಕಾಲಜಿ, ಪ್ಯಾಥಾಲಜಿ, ಜೆನೆಟಿಕ್ಸ್, ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್, ಅಡಲ್ಟ್ ಇನ್ಕ್ಲೂಡಿಂಗ್ ಜೆರಿಯಾಟ್ರಿಕ್ಸ್ ಅಂತ ಇದೆ. ಮತ್ತು ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್, ಚೈಲ್ಡ್ ಹೆಲ್ತ್ ನರ್ಸಿಂಗ್, ಮೆಂಟಲ್ ಹೆಲ್ತ್ ನರ್ಸಿಂಗ್, ಮಿಡ್ವೈಫರಿ, ಆಬ್ಸ್ಟೆಟ್ರಿಕ್ ನರ್ಸಿಂಗ್, ನರ್ಸಿಂಗ್ ರಿಸರ್ಚ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ಮ್ಯಾನೇಜ್ಮೆಂಟ್ ಆಫ್ ನರ್ಸಿಂಗ್ ಸರ್ವಿಸ್ ಆ್ಯಂಡ್ ಎಜುಕೇಷನ್. ಒಟ್ಟು ನರ್ಸಿಂಗ್ ಏನದು ಎಲ್ಲ ಕ್ವಾಲಿಫಿಕೇಷನ್ ಎಲ್ಲ ಸಬ್ಜೆಕ್ಟು ಕವರ್ ಆಗಿಬಿಟ್ಟಾಗಿವೆ ಸ್ನೇಹಿತರೆ. ಹೆಲ್ತ್ ಆಮೇಲೆ ಏನಿಸ್ಕೊಡ್ತದೆ ಇಲ್ಲಿ ನೋಡಿ, ಫುಡ್ ಆ್ಯಂಡ್ ನ್ಯೂಟ್ರಿಷನ್, ಎನ್ವಿರಾನ್ಮೆಂಟಲ್ ಸ್ಯಾನಿಟೇಷನ್, ಸ್ಯಾನಿಟರಿ ಇಂಜಿನಿಯರಿಂಗ್, ಕಮ್ಯುನಿಕೇಬಲ್ ಆ್ಯಂಡ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್, ಹೆಲ್ತ್ ಆ್ಯಂಡ್ ಡೆತ್ ಸ್ಟ್ಯಾಟಿಸ್ಟಿಕ್ಸ್. ಅದೇ ಹೆಲ್ತ್ ಸಿಲೆಬಸ್ ಪ್ರಕಾರನೇ ಇದೆ ಸ್ನೇಹಿತರೆ, ಅದು ಅವ್ರ ಸಿಲೆಬಸ್ ಎಲ್ಲ ಇದೆ. ಫಾರ್ಮಸಿಸ್ಟಿಗೆ ಏನಂತ ನೋಡೋಣ. ಎಂಟ್ರಿ ಗ್ರೇಡ್ ಅಲ್ಲಿ ಏನಿದೆ, ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಗ್ರೇಡ್ 2 ಅನ್ನೋದಿದೆ, ಇದು ನೋಡೋಣ. ಡಯಟಿಷಿಯನ್, ಕ್ಲಿನಿಕಲ್ ಸೈಕಾಲಜಿಸ್ಟ್, ಕಾರ್ಡಿಯಾಲಜಿಸ್ಟ್ ಸಿಲೆಬಸ್ ನೋಡಿ ಸ್ನೇಹಿತರೆ. ಇದು ವೇರಿಯಸ್ ಪ್ಯಾರಾಮೆಡಿಕಲ್ಸ್ ಏನಂತದೆ ಎಲ್ಲನೂ ನೋಡ್ಕೊಳ್ಳಿ, ನೀವು ಚೆನ್ನಾಗಿ ಓದ್ರಿ, ಇದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಗೊತ್ತಾಗುತ್ತೆ. ಒಂದು ನರ್ಸಿಂಗ್ದವ್ರು ಎಲ್ಲ ಸಬ್ಜೆಕ್ಟ್ ಅವರು ಏನಿರುತ್ತೆ, ಬಿ ಎಸ್ ನರ್ಸಿಂಗ್ ಎಲ್ಲ ಜೊತೆ ಸ್ನೇಹಿತರೆ. ಅನಾಟಮಿ, ಫಿಸಿಯಾಲಜಿ, ನ್ಯೂಟ್ರಿಷನ್, ಬಯೋಕೆಮಿಸ್ಟ್ರಿ, ನರ್ಸಿಂಗ್ ಫೌಂಡೇಶನ್, ಸೈಕಾಲಜಿ ಎಲ್ಲ ಇದ್ದಾವೆ ಅವ್ರ ಸಿಲೆಬಸ್ಗೆ. ಫಾರ್ಮಸಿಸ್ಟ್ ಗ್ರೇಡ್ ಎಂಟ್ರಿ ಗ್ರೇಡ್ ಇಲ್ಲಿ ನೋಡಿ, ಹ್ಯೂಮನ್ ಅನಾಟಮಿ, ಸೈಕಾಲಜಿ, ಫಿಸಿಯಾಲಜಿ, ಫಾರ್ಮಕೋಟಿಕ್ಸ್ ಅನಾಲೈಸಿಸ್, ಫಾರ್ಮಾಸ್ಯೂಟಿಕಲ್ ಅನಾಲಿಸಿಸ್, ಫಾರ್ಮಾಸ್ಯೂಟಿಕಲ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ರೆಮಿಡಿಯಲ್ ಬಯಾಲಜಿ ಎಲ್ಲ ಇದೆ ನೋಡಿ, ಓದ್ಕೊಳ್ಳಿ. ಯಾರು ಫಾರ್ಮಾದವ್ರು ದೊಡ್ಡದೇ ಇದೆ ಸಿಲೆಬಸ್, ಅದನ್ನು ನರ್ಸಿಂಗ್ದವ್ರಿಗೆ ಅವ್ರಿಗೆ ದೊಡ್ಡದೇ ಇದೆ ಅಂತ ಸಿಲೆಬಸ್. ಒಟ್ಟಾರೆ ಕಮ್ಯುನಿಟಿಯನ್ನು ಹೆಚ್ಚಿದೆ ಮಾಡ್ತಾ ಇದೆ ನರ್ಸಿಂಗ್ದವ್ರು ನೋಡಿ. ಅನಾಟಮಿ, ಫಿಸಿಯಾಲಜಿ, ನ್ಯೂಟ್ರಿಷನ್, ಬಯೋಕೆಮಿಸ್ಟ್ರಿ, ನರ್ಸಿಂಗ್ ಫೌಂಡೇಶನ್, ಸೈಕಾಲಜಿ, ಮೈಕ್ರೋಬಯಾಲಜಿ, ಸೋಸಿಯಾಲಜಿ, ಫಾರ್ಮಾಕಾಲಜಿ, ಪ್ಯಾಥಾಲಜಿ, ಜೆನೆಟಿಕ್ಸ್, ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್. ಮತ್ತು ನೋಡೋಣ, ಈಗೆಲ್ಲ ಸ್ಪೀಚ್ ಥೆರಪಿಸ್ಟ್, ಲ್ಯಾಬ್ ಟೆಕ್ನಿಷಿಯನ್ ನೋಡಿ, ಕ್ಯಾತ್ ಲ್ಯಾಬ್ರೋಟರಿ ಟೆಕ್ನಿಷಿಯನ್, ಕ್ಯಾಥೆಟ್ರೈಸೇಷನ್ ಎಕ್ವಿಪ್ಮೆಂಟ್ ಅವೆಲ್ಲ ನಾಲೆಜ್ ಇರಬೇಕಾಗುತ್ತೆ ನೋಡಿ. ಅವ್ರ ಸಿಲೆಬಸ್ಗೆ ಏನಿದೆ ಅವೇ ಕೇಳಂಗೆ ಕಾಣಿಸ್ತಾನೆ. ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್ ಸಿಲೆಬಸ್ ಇಲ್ಲಿ ನೋಡ್ಬೋದು. ಏನಿದೆ ಅಂದರೆ ಕಾಮನ್ ಫಾರ್ ಆಲ್ ಪೋಸ್ಟ್ ಅಂತ. ಇಲ್ಲೇನಿದೆ ಜನರಲ್ ಅರಿಥಮೆಟಿಕ್ ಏನು, ನಂಬರ್ ಸಿಸ್ಟಮ್ಸ್, ಬೋರ್ಡ್ ಮಾಸ್, ಡೆಸಿಮಲ್ಸ್, ಫ್ರ್ಯಾಕ್ಷನ್ಸ್, LCM, LCS, ರೇಷಿಯೋ ಒಂದು ಸ್ವಲ್ಪ ಪ್ರಿಪೇರ್ ಆದರೆ ಏನಾದರೂ ಮಾಡ್ಬೋದು ಸ್ನೇಹಿತರೆ. ಈಗ ಒಂದು ಸ್ವಲ್ಪ ಮೆನ್ಸುರೇಷನ್, ಟೈಮ್ ವರ್ಕ್ ಒಂದು ಸ್ವಲ್ಪ ನೋಡಿ. ಇಂಟರ್ನೆಟ್ ಬಗ್ಗೆ ಎಲ್ಲ ಅಲ್ಜಿಬ್ರಾ, ಜಿಯೋಮೆಟ್ರಿ, ಟ್ರಿಗ್ನೋಮೆಟ್ರಿ, ಎಲಿಮೆಂಟ್ರಿ ಸ್ಟ್ಯಾಟಿಸ್ಟಿಕ್ಸ್ 10 ಮಾರ್ಕ್ಸ್ ಇವು ಬರ್ತವೆ. ಜನರಲ್ ಅರಿಥಮೆಟಿಕ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 10 ಮಾರ್ಕ್ಸ್ ಇದಾವೆ. ಜನರಲ್ ಅವೇರ್ನೆಸ್, ಜನರಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಲೈಫ್ ಸೈನ್ಸ್ ಅಂತಿದೆ. ನಾಲೆಜ್ ಆಫ್ ಕರೆಂಟ್ ಅಫೇರ್ಸ್ ಇದೆ ನೋಡಿ. ಜನರಲ್ ಅವೇರ್ಸ್ನ ಇಂಡಿಯನ್ ಜಿಯೋಗ್ರಫಿ ಮತ್ತು ಕಲ್ಚರ್ ಆ್ಯಂಡ್ ಹಿಸ್ಟ್ರಿಯಲ್ ಆಫ್ ಇಂಡಿಯಾ ಇನ್ಕ್ಲೂಡಿಂಗ್ ಫ್ರೀಡಮ್ ಸ್ಟ್ರಗಲ್, ಇಂಡಿಯನ್ ಪಾಲಿಟಿ ಇನ್ಸ್ಟ್ರಕ್ಷನ್ಸ್, ಇಂಡಿಯನ್ ಎಕನಾಮಿ. ಇನ್ನೊಂದಿದೆ ಎಕ್ಸಾಮ್ ಸ್ನೇಹಿತರೆ, ಇಂಗ್ಲೀಷಲ್ಲಿ ಇರುತ್ತೆ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಕನ್ಸರ್ನಿಂಗ್ ಇಂಡಿಯಾ, ವರ್ಲ್ಡ್ ಸ್ಪೋರ್ಟ್ಸ್, ಕೋಡಿಂಗ್, ಡಿಕೋಡಿಂಗ್, ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಇವೆಲ್ಲ ಇದೆ. ಸಿಲೆಬಸ್ಸು ಆಗಲೇ ನಾನು ನಿಮಗೆ ಏನೇನು ಎಕ್ಸಾಮ್ ಇರ್ತಾವೆ ಅಂತ ಹೇಳಿದೆ ನಿಮಗೆ. ನಿಮಿಷ ವಾಪಸ್ ಬ್ಯಾಕ್ ಬರ್ತೀನಿ. ಸಿಲೆಬಸನ್ನು ಪರ್ಫೆಕ್ಟಾಗಿ ನೋಡ್ಕೊಂಡ್ರೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ವಿಡಿಯೋ ಲೆಂದಿ ಆಗುತ್ತೆ, ಬೇಗ ಮುಗಿಸ್ತೇನೆ. ಪ್ರೊಫೆಷನಲ್ ಎಬಿಲಿಟಿ ಅಂದರೆ ಜನರಲ್ ಅವೇರ್ನೆಸ್, ಅರಿಥಮೆಟಿಕ್, ಪ್ರೊಫೆಷನಲ್ ಎಬಿಲಿಟಿ ಒಂದು 70 ಮಾರ್ಕ್ಸ್. ಅಂದರೆ ಆಲ್ರೆಡಿ ನಾನು ಸಿಲೆಬಸ್ ಹೇಳಿದ್ನಲ್ಲ ನಿಮಗೆ, ಅದು 70 ಮಾರ್ಕ್ಸ್ ಅಂತ ಇರುತ್ತೆ. ಉಳಿಕಿದ್ರೆ 10 ಮಾರ್ಕ್ಸ್ ಇರ್ತವೆ. ಜನರಲ್ ಅವೇರ್ನೆಸ್, ರೀಸನಿಂಗು ಅವೆಲ್ಲ. ಸ್ನೇಹಿತರೆ, RRBಯಲ್ಲಿ ಇರುವಂಥ ಜಾಬ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ತಿಳಿಸ್ತೀನಿ ಅಂತ ಅನಿಸುತ್ತೆ.
ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ, ಲೈವಲ್ಲಿ ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರುಗಳು ಶೇರ್ ಮಾಡಿ. ಫಾರ್ಮೇಟ್ ಫಾರ್ ದಿ ಕಾಸ್ಟ್ ಸರ್ಟಿಫಿಕೇಟ್ ಫಾರ್ ದಿ SC ಆ್ಯಂಡ್ ST ಕ್ಯಾಂಡಿಡೇಟ್ ಈ ಥರ ಇರಬೇಕು. Annex 01 ಇರುತ್ತೆ, ಈ ಥರ ಫಾರ್ಮೇಟ್ ಇರಬೇಕು SC ST ಅವರಿಗೆ. ಸೆಂಟ್ರಲ್ ಡಿಪ್ಲೊಮೆಂಟ್ ನೋಟಿಸ್ ಅಂದರೆ ಇಲ್ಲಿ ನೋಡಿ ಫಾರ್ಮೇಟ್ ಫಾರ್ ದಿ OBC NCL ಸರ್ಟಿಫಿಕೇಟ್ ಅಂತ ಇದೆ. ಮತ್ತು ಇದನ್ನು ಡಿಕ್ಲರೇಷನ್ ಕೊಟ್ಟಿದ್ದಾರೆ ನೋಡೋದು. ಪ್ರೊಫಾರ್ಮಾ ಫಾರ್ ದಿ ಡಿಕ್ಲರೇಷನ್ ಟು ಸಬ್ಮಿಟೆಡ್ ಬೈ ದಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ candidates at the time of document verification who had applied for the posts against the employment notice CN. ಇವೆಲ್ಲ ಇದೆ ನೋಡಿ, ಇದು ಇನ್ಕಮ್ ಆ್ಯಂಡ್ ಅಸಿಸ್ಟ್ ಸರ್ಟಿಫಿಕೇಟ್ ಟು ಬಿ ಪ್ರೊಡ್ಯೂಸ್ಡ್ ಬೈ ದಿ ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್ ಅಂತಿದೆ. EWS ಏನಾದರೂ ಇದ್ದರೆ ಇವೆಲ್ಲ ಸರ್ಟಿಫಿಕೇಟ್ ಆ ಥರ ಇರಬೇಕಾದ ಫಾರ್ಮೇಟ್ ಅಂತ ಹೇಳಿದರೆ. ಮತ್ತೇನಾದರೂ ಅಪ್ಡೇಟ್ಸ್ ಎಲ್ಲ ತಿಳಿಸ್ತಾ ಇರ್ತೀನಿ. ನಾವು ಮಾಡೋಂಥ ವಿಡಿಯೋಸ್ ನೋಟಿಫಿಕೇಶನ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಶೇರ್ ಮಾಡಿ. ಥ್ಯಾಂಕ್ ಯು.